ಕಾನ್ಫಿಡೆಂಟ್ ಗ್ರೂಪ್ನ ಮುಖ್ಯಸ್ಥ ಸಿಜೆ ರಾಯ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ 10 ಹಲವು ಅನುಮಾನಗಳಿದೆ. ಎಲ್ಲ ಆಯಾಮಗಳಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಉದ್ಯಮಿ ಸಿಜೆ ರಾಯ್ ಸೂಸೈಡ್ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ದಿನದಿಂದ ದಿನಕ್ಕೆ ಚುರುಕು ಪಡೆದುಕೊಳ್ತಾ ಇದೆ. ಸೂಕ್ತ ಸಾಕ್ಷಿ ಸಿಗದೆ ಎಸ್ಐಟಿ ಅಧಿಕಾರಿಗಳಿಗೆ ಅತಿದೊಡ್ಡ ತಲೆನೋವು ಎದುರಾಗ್ತಾ ಇದೆಯಂತೆ. ರಾಯ್ ಕಾಲ್ ಡೀಟೇಲ್ಸ್ ನಲ್ಲೂ ಕೂಡ ಯಾವುದೇ ಸುಳಿವು ಸಿಗ್ತಾ ಇಲ್ಲ. ನಾರ್ಮಲ್ ಕಾಲ್ನಲ್ಲೂ ಕೂಡ ರಾಯ್ ಮಾತನಾಡಿರೋದು ತುಂಬಾ ವಿರಳ ಅಂತೆ. ಬಹುತೇಕ ಇಂಟರ್ನೆಟ್ ಕಾಲ್ನಲ್ಲೇ ಮಾತನಾಡಿದ್ದಾರೆ ರಾಯ್ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ರಾಯ್ ನಾರ್ಮಲ್ ಕಾಲ್ನಲ್ಲಿ ಯಾವುದೇ ಸುಳಿವು ಸಿಕ್ಕಿಲ್ಲ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಟೆಕ್ನಿಕಲ್ ಆಗಿ ಎವಿಡೆನ್ಸ್ ಕಲೆ ಹಾಕುವುದಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಕಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅಟ್ಲೀಸ್ಟ್ ಟೆಕ್ನಿಕಲ್ ಆಗಾದ್ರೂ ಏನಾದ್ರೂ ಎವಿಡೆನ್ಸ್ಗಳು ಸಿಗಬಹುದಾ, ಏನಾದ್ರೂ ಕಾರಣ ಇರಬಹುದಾ, ಯಾವ ಒತ್ತಡಕ್ಕೆ ಅವರು ಒಳಗಾಗಿದ್ರು ಅದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗ್ತಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಒಂದು, ಅವರ ತಾಯಿ ಸ್ಟೇಟ್ಮೆಂಟ್ ಪಡೆದುಕೊಳ್ಬೇಕು, ಅಟ್ಲೀಸ್ಟ್ ಕಾರಣ ಏನಾದ್ರೂ ಅಲ್ಲಿ ಪತ್ತೆ ಆಗುತ್ತಾ ಅಂತ. ಸೊ ಇಲ್ಲ ಅಂದ್ರೆ ಕಾಲ್ ಡೀಟೇಲ್ಸ್ ಅನ್ನ ತೆಗೆದಾಗ ಸಿಗಬಹುದು ಅಂತ ಹೇಳ್ತಾ ಇದ್ರು, ಬಟ್ ಅಲ್ಲೇನು ಕೂಡ ಪತ್ತೆ ಆಗಿಲ್ಲ ಅಂತ. ಈಗ ಟೆಕ್ನಿಕಲ್ ಎವಿಡೆನ್ಸ್ ಯಾವ ರೀತಿ ಕಲೆ ಹಾಕ್ತಾರೆ, ಯಾವ ರೀತಿ ಸುಳಿವು ಸಿಗುತ್ತೆ, ಏನ್ ಮಾಹಿತಿ ಸಿಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು.